ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥ ಮಹೇಶ್ವರಂ ಪಂಚದೈವಾನ್ ಸ್ಮರೆ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಧರಣೀಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್తం ತಂ ಮಂಗಳಂ ಪ್ರಣಮಾಮ್ಯಹಂ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ವೃಶ್ಚಿಕ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ರಾಶಿ ಕುಂಡಲಿಯಲ್ಲಿ ಬರುವ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಈ ರಾಶಿಯ ಅಧಿಪತಿ ಕುಜ ಭಗವಾನರು. ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ, ಅನುರಾಧ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಜ್ಯೇಷ್ಠ ನಕ್ಷತ್ರ 1, 2, 3, 4 ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಯವರಾಗಿರುತ್ತಾರೆ. ಹಾಗೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವಾಗಿ ತೋ, ನ, ನಿ, ನು, ನೆ, ನೋ, ಯ, ಈ, ಯು ಅಕ್ಷರಗಳು ಬಂದವರು ವೃಶ್ಚಿಕ ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ನವೀನ್, ನಯನ, ನಿಖೇಶ್, ನಿರುಪಮ, ನೂತನ್, ನೇಹಾ, ಯಶವಂತ್, ಯಾಮಿನಿ, ಯುಗಂಧರ್ ಇತ್ಯಾದಿ ಹೆಸರುಗಳುಳ್ಳವರು ವೃಶ್ಚಿಕ ರಾಶಿಯವರಾಗಿರುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಫಲಾಫಲಗಳನ್ನು ತಿಳಿಯೋಣ. ವೃಶ್ಚಿಕ ರಾಶಿಯವರು ಈ ವರ್ಷ ಸಾಧಾರಣ ಫಲಗಳನ್ನು ನೋಡಬಹುದು. ನಿಮ್ಮ ಕೃಷಿಗೆ ತಕ್ಕ ಫಲ ಸಿಗುತ್ತೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದು, ಕುಟುಂಬ ಸೌಖ್ಯ ಇರುವುದು, ಶುಭ ಕಾರ್ಯಗಳ ಪ್ರಯತ್ನಗಳು ಫಲಿಸುವುದು, ಉದ್ಯೋಗದಲ್ಲಿ ಪ್ರಗತಿ ಕಾಣುವುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ರೈತರಿಗೆ ಅನುಕೂಲ, ಪುಣ್ಯ ನದಿ ಸ್ನಾನ ಮಾಡುವುದು, ಅವರವರ ವೃತ್ತಿಗಳಲ್ಲಿ ಅಭಿವೃದ್ಧಿ ಕಾಣುವುದು, ಇಂತಹ ಉತ್ತಮ ಶುಭ ಫಲಗಳನ್ನು ಕಾಣಬಹುದು ಈ ವರ್ಷ. ಹಾಗೆ ಬಂಧು ಮಿತ್ರರಲ್ಲಿ ವಿರಸ ಉಂಟಾಗುವುದು, ಅನಾರೋಗ್ಯಕ್ಕೆ ಒಳಗಾಗುವುದು, ಧನ ನಷ್ಟ ಆಗುವುದು, ದುಷ್ಟ ಜನರ ಸಹವಾಸ ಮಾಡುವುದು, ಜನರಲ್ಲಿ ವಿರೋಧ, ಭೂ ವಿವಾದಗಳು, ವಾಹನದಿಂದ ನಷ್ಟ ಆಗುವುದು, ಸ್ತ್ರೀ ಮೂಲಕ ಹಾನಿ ಸಂಭವಿಸುವುದು ಇತ್ಯಾದಿ ಅಶುಭ ಫಲಗಳನ್ನು ಸಹ ಈ ವರ್ಷ ನೋಡಬೇಕಾಗುತ್ತದೆ. ಈ ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆದಾಯ 2, ವ್ಯಯ 14, ಗೌರವ 5, ಅವಮಾನ 2. ಈ ವರ್ಷ ಶುಭಾಶುಭ ಫಲಗಳಿಂದ ಕೂಡಿದ್ದು ಅಶುಭ ಫಲಗಳೇ ಹೆಚ್ಚಾಗಿ ಕಂಡರೂ ಇದಕ್ಕೂ ಮುಂಚೆ ಬಂದಿರುವ ಕಷ್ಟಗಳಿಗಿಂತ ಏನು ಮಹಾ ದೊಡ್ಡ ಕಷ್ಟಗಳೂ ಅಲ್ಲ. ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳಿಕೊಂಡು ಮನೋಧೈರ್ಯದಿಂದ ಶುಭ ಅಶುಭ ಫಲಗಳನ್ನು ಇಷ್ಟದಿಂದ ಸ್ವೀಕರಿಸಿ ಅಂತ ಹೇಳುತ್ತಾ, ಯಾರು ಬಂದಿರುವ ಕಷ್ಟಗಳನ್ನು ಆನಂದವಾಗಿ ಸ್ವೀಕರಿಸಿ ಇಷ್ಟಪಟ್ಟು ಉತ್ಸಾಹದಿಂದ ಶ್ರಮಿಸುತ್ತಾರೋ ಅವರಿಗೆ ವಿಜಯ ಸಿಂಹಾಸನ ಸಿಗುವುದರಲ್ಲಿ
ಯಾವುದೇ ಸಂದೇಹವಿಲ್ಲ ಅಂತ ಮನೋಧೈರ್ಯವನ್ನು ತುಂಬುತ್ತಾ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಭರವಸೆ ಕೊಡುತ್ತಿದ್ದೇನೆ. ಇಲ್ಲಿಯವರೆಗೆ ವೃಶ್ಚಿಕ ರಾಶಿಯವರೆಗೆ ಗೋಚಾರಾನುಗುಣವಾಗಿ ಸಾಧಾರಣ ಫಲಗಳನ್ನು ಹೇಳಲಾಗಿದೆ. ನೀವು ನಿಮ್ಮ ವೈಯಕ್ತಿಕ ಜಾತಕ ಫಲಗಳನ್ನು ತಿಳಿಯಬೇಕಾದರೆ ನುರಿತ ಜ್ಯೋತಿಷ್ಯ ಪಂಡಿತರುಗಳನ್ನು ಸಂಪರ್ಕಿಸಬೇಕಾಗಿ ಮನವಿ. ಹಾಗೆ ನಿಮ್ಮ ಜಾತಕ ವಿಶ್ಲೇಷಣೆಗಾಗಿ, ಜಾತಕ ದೋಷ ಪರಿಹಾರ ಸೂಚನೆಗಳಿಗಾಗಿ, ಮದುವೆಗೆ ಗಂಡು ಹೆಣ್ಣಿನ ಸಾಲಾವಳಿಗಾಗಿ, ಮದುವೆ ಮತ್ತು ಸುಮುಹೂರ್ತ ಸಮಯಕ್ಕಾಗಿ ಹಾಗೂ ಜನ್ಮ ಜಾತಕ ಕುಂಡಲಿ ರಚನೆಗಾಗಿ, ಬಾಲಗ್ರಹ ಯಂತ್ರ, ವಿದ್ಯಾಭಿವೃದ್ಧಿ ಯಂತ್ರ, ವ್ಯಾಪಾರಾಭಿವೃದ್ಧಿ ಯಂತ್ರ ಮುಂತಾದ ಧಾರಣ ಮತ್ತು ಪೂಜಾ ಯಂತ್ರಗಳಿಗೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645ಗೆ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹವರ್ಗದವರಿಗೆ, ಬಂಧು ವರ್ಗದವರಿಗೆ ಶೇರ್ ಮಾಡಿ ಅಂತ ಮನವಿ ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.